ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೇವ್ ಮಾಡಿ ಫ್ರೆಂಡ್. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು 2 BHK ಫ್ಲ್ಯಾಟ್ ಅತಿ ಶೀಘ್ರದಲ್ಲೇ ಹರಾಜು ಪ್ರಕ್ರಿಯೆ ಪ್ರಾರಂಭ. ಫ್ರೆಂಡ್, ನಿಮಗೆ 2 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಇದು ದಾನಿಗ್ರಹಳ್ಳಿ, ಏನು ದಾಸರಳ್ಳಿ ಕ್ಷೇತ್ರದಲ್ಲಿ ಬರುವಂತಹ ದಾನಿಗ್ರಹಳ್ಳಿ 2 BHK ಫ್ಲ್ಯಾಟು. ಸದ್ಯಕ್ಕೆ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ. 2 BHK ಫ್ಲ್ಯಾಟ್ ಬಂದು ದಾನಿಗ್ರಹಳ್ಳಿ ನಿಮ್ಮ ತೋರಿಸ್ತಾ 2 BHK. ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ತೀನಿ. ನೋಡಿ, ಇದು ನಿಮಗೆ 2 BHK ಫ್ಲ್ಯಾಟು. ಹಿಂದೆ ಇದು ಕೇವಲ 14 ಲಕ್ಷ ರೂಪಾಯಿ ಫ್ಲ್ಯಾಟ್ ಆಗಿತ್ತು. ಈಗ 14 ಲಕ್ಷ ಮತ್ತು ರಿಜಿಸ್ಟ್ರೇಷನ್ ಕೊಟ್ಟು GST ಒಂದು 70,000 ಫ್ರೆಂಡ್, ಎಲ್ಲ ಒಂದು 15 ಲಕ್ಷ ಹತ್ತತ್ರ. ಇದು 2 BHK ಫ್ಲ್ಯಾಟ್ ಹಿಂದೆ ಏನು ತಗೊಂಡಿರ್ತಾರಲ್ಲ 2021 ಅಂದರೆ 24 ಜನ ಇದು ಒಂದೇ ರೇಟಲ್ಲಿತ್ತು. ಈಗ ಸದ್ಯಕ್ಕೆ ಹರಾಜಲ್ಲಿ ಬ್ಯಾಲೆನ್ಸ್ ಇರೋವಂಥವು ಈ ಸುಮಾರು ಇಲ್ಲಿ ದಾನಿಗಳಲ್ಲಿ ಒಂದು 27 ಬ್ಯಾಲೆನ್ಸ್ ಇದ್ದಾವೆ 2 BHK ಫ್ಲ್ಯಾಟಲ್ಲಿ. ಎಲ್ಲ ಇದು ಇದೆ ಅಂತ ಅಲ್ಲ ಫ್ರೆಂಡ್, ಈ 2 BHK ಫ್ಲ್ಯಾಟ್ ಎಲ್ಲೇ ಇದ್ದರೂ ಸಹ ಈಗ ಹರಾಜು ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಸರ್ಕಾರದಿಂದ ಯಾವುದೇ ರೀತಿ ಹೊರಬಿದ್ದಿಲ್ಲ, ಎಷ್ಟು ಲಕ್ಷದಿಂದ ಪ್ರಾರಂಭ ಮತ್ತು ಎಷ್ಟು ಲಕ್ಷ ತನಕ ಕೂಗ್ತಾರೆ ಅನ್ನೋದು. ಅವ್ರ ಪ್ರಕಾರ ಅಂದಾಜು ಪ್ರಕಾರ 15 ಲಕ್ಷ ಮೇಲ್ಪಟ್ಟು ಸುಮಾರು ಒಂದು 20-25 ಲಕ್ಷ ಜನ ಇದು ಕೂಗ್ಬೋದು ಅನ್ನೋ ಅವರೇಜಲ್ಲಿದೆ. ನೋಡಬೇಕು ಫ್ರೆಂಡ್, ಖಂಡಿತ ಇದ್ರ ಬಗ್ಗೆ ಅತಿ ಶೀಘ್ರದಲ್ಲಿ ಹರಾಜು ಪ್ರಾರಂಭ ತಿಳಿಸ್ತಾ ಇದ್ದಾರೆ. ಅಂಥ ಏನಾರ ನಿಮಗೆ 2 BHK ಹರಾಜು ಪ್ರಾರಂಭ ಆದಾಗ ಖಂಡಿತ ನಿಮಗೆ ಮಾಹಿತಿ ಕೊಡ್ತೀನಿ. ಬನ್ನಿ, ಇದು ದಾನಿಗ್ರಹಳ್ಳಿ, ಇಲ್ಲಿ ಯಾವ ರೀತಿ ಕೆಲಸ ಆಗಿದೆ ಮತ್ತು ಇಲ್ಲಿ ಕೆಲಸ ನಿಂತಿತ್ತು, ಪ್ರಾರಂಭ ಆಗಿದೆ 2 ಇಯರ್ ಒಂದು 2 ಮಂತಿಂದ. ಬನ್ನಿ ಯಾರು ನೋಡೋಣ. ಫ್ರೆಂಡ್, ಇದು ಗ್ರೌಂಡ್ ಫ್ಲೋರ್ ನೋಡಿ. ಮುಂಚೆ ಗ್ರೌಂಡ್ ಫ್ಲೋರ್ ಏನೂ ಇರಲಿಲ್ಲ, ಈ ಟೈಲ್ಸು 4 ಹಾಕಿದ್ದಾರೆ, ಬಟ್ ಗ್ರಾನೈಟ್ ಹಾಕಿಲ್ಲ. ಇಲ್ಲಿ ಆಂಧ್ರಮ್ ಬ್ಲ್ಯಾಕಲ್ಲಿ ಹಾಕಿದ್ದಾರೆ ಫ್ರೆಂಡ್. ಇದು ಗ್ರಾನೈಟ್ ಹಾಕಿದ್ರೆ ಒಳ್ಳೆ ಲುಕ್ಕಾಗಿತ್ತು. ಬನ್ನಿ ಈಗ ನೋಡೋಣ ಫ್ರೆಂಡ್. ಈ ಗ್ರೌಂಡ್ ಫ್ಲೋರಲ್ಲಿ ಅಂಗವಿಕಲಿಗೆ ಸೀಮಿತವಾಗಿ ಇಲ್ಲಿರುತ್ತೆ. ಈ ಏನು ಅಂಗವಿಕಲಿಗೆ ಮಾತ್ರ ಗ್ರೌಂಡ್ ಫ್ಲೋರು ಇಲ್ಲಿರುತ್ತೆ. ನೋಡಿ ಫ್ರೆಂಡ್, ಇದೆಲ್ಲ ಬೀಗ ಹಾಕಿದ್ದಾರೆ ಸದ್ಯಕ್ಕೆ. ಏನು 2 BHK ಫ್ಲ್ಯಾಟ್ ನಿಮ್ಗೆ ತೋರಿಸ್ತಾ ಇರೋದು. 1 BHK ಫ್ಲ್ಯಾಟು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ. ದಾನಿಗ್ರಹಳ್ಳಿ ಫ್ರೆಂಡ್, ಇದು ದಾಸರಳ್ಳಿ ಕ್ಷೇತ್ರ. ನೀವು ಎಲ್ಲಿಂದ ಎಲ್ಲಿಗಾದ್ರೂ ಹೋಗಿ ಇದೇ ಸ್ಕ್ವೇರ್ ಫೀಟಲ್ಲಿ ಬರುವಂತಹ 2 BHK ಫ್ಲ್ಯಾಟ್ ಆಗಿರೋದು. ಬೆಂಗಳೂರಿನಲ್ಲಿ ಸುಮಾರು ಕಡೆ ಇದ್ದಾವೆ, ಈ ಒಂದೇ ಕಡೆ ಅಲ್ಲ, ಸಾಕಷ್ಟು ಕಡೆ ಇದ್ದಾವೆ. ನಿಮಗೆ ಪ್ರತಿ ಸರಿ ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇರ್ತೀನಿ. ನೋಡಿ, ಮೆಟ್ಲಿಗೂ ಸಹ ಇಲ್ಲಿ ಟೈಲ್ಸ್ ಹಾಕಿದ್ದಾರೆ, ಅಂದರೆ ಬ್ಲ್ಯಾಕಲ್ಲೇ ಹಾಕಿದ್ದಾರೆ. ಇದು ಪಕ್ಕದಲ್ಲಿರೋಂಥ BDA ಸೈಟ್ಗಳು ಫ್ರೆಂಡ್. ಇಲ್ಲಿ BDA ಸೈಟ್ ಸಹ ರೆಡಿ ಆಗ್ತಾ ಇದ್ದಾವೆ. ಶ್ರೀರಾಮ ಕಾರಂತರ ಬಡಾವಣೆ BDA ಸೈಟು, ಅದಕ್ಕೂ ನಿಮಗೆ ಮಾಹಿತಿ ಕೊಡ್ತೀನಿ. ಬನ್ನಿ. ಈಗ 2 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ರಾಜ್ಯ ಸರ್ಕಾರ, ಇದು ಸರ್ಕಾರದಿಂದ ಕಟ್ತಿರೋದು. ಬಟ್ ಇಲ್ಲಿ ನಾವು ಏನೋ ಅಪ್ಲಿಕೇಶನಲ್ಲಿ ಹಾಕಬೇಕು ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ನಾವು ಅಪ್ಲೈ ಮಾಡಬೇಕು. ಫ್ರೆಂಡ್, ನಿಮಗೆ ಇದು ಫಸ್ಟ್ ಫ್ಲೋರಲ್ಲಿ ನಾನು ಬಂದಿರೋದು. ಫಸ್ಟ್ ಫ್ಲೋರ್ ನಿಮಗೆ ತಿಳಿಸ್ತಾ ಇದ್ದೀನಿ. ಏನು ಇಲ್ಲಪ್ಪ ಅಂದರೆ ನೋಡಿ, ಇದು 2 BHK ಫ್ಲ್ಯಾಟ್ ಹಿಂದೆ 14,70,000 ಆಯಿತು. ಅವಾಗ ಏನು ಅಮೌಂಟ್ ಕಟ್ಟಿರ್ತಾರಲ್ಲ ಅವ್ರಿಗೆ ಈ ಸದ್ಯಕ್ಕೆ ರೆಡಿ ಮಾಡಿ ಕೊಡ್ತಾಯಿದ್ದಾರೆ ಫ್ರೆಂಡ್. ಇವರು ಆಲ್ಮೋಸ್ಟ್ ಎಲ್ಲ ಅಮೌಂಟ್ ಒಬ್ಬರು ಕ್ಲಿಯರ್ ಮಾಡಿದ್ದಾರೆ, ಅವರು 3% ಕಟ್ಟಿದ್ದಾರೆ. ಈ ಥರ ಒಂದು ಸ್ವಲ್ಪ ನೋಡೋಣ. 2 BHK ಓಪನ್ ಫ್ರೆಂಡ್. ಇದು ದಾನಿಗ್ರಹಳ್ಳಿ. ಈ ಸದ್ಯಕ್ಕೆ ನಾನು ಸುಮಾರು ಸರಿ ವಿಸಿಟ್ ಮಾಡಿದ್ದೀನಿ, ಬಟ್ ಈ ಫೈನಲಲ್ಲಿ ನಾನು ಇದೇ ಫಸ್ಟ್ ನೋಡ್ತಾ ಇರೋದು ಫ್ರೆಂಡ್. ಹಾಲ್ ನೋಡಿ ಎಷ್ಟು ದೂರವಾಗಿದೆ. ಈಗ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನಿಜವಾಗ್ಲೂ ಹಿಂದೆ ತಂದಿರ್ತಾರಲ್ಲ 14 ಲಕ್ಷ ರೂಪಾಯಿಗೆ ಅವ್ರೊಂದು ಸ್ವಲ್ಪ ಗ್ರೇಟ್ ಅಂತಲೇ ಹೇಳ್ಬೋದು ಫ್ರೆಂಡು. ಈಗ ಅವ್ರ ಅದೃಷ್ಟ ಅಂತಲೇ ಹೇಳ್ಬೋದು ಇದು. ಫ್ರೆಂಡ್, ಇದು ಹಾಲು. ಇಲ್ಲಿ ಡಬಲ್ ಬೆಡ್ರೂಮು ವಿತ್ ಡಬಲ್ ಬಾತ್ರೂಮು ಸಹ ಬರುತ್ತೆ. ನಿಮಗೆ ವಿಷಯ ತಿಳಿಸ್ತಿರ್ತೀನಿ ಫ್ರೆಂಡ್. ಇದು ಸುಮಾರು ಒಂದು 480 ಸ್ಕ್ವೇರ್ ಫೀಟಲ್ಲಿ ಬರುವಂತಹ ಒಂದು 2 BHK ನೋಡಿ. ಬೆಡ್ರೂಮು ಫ್ರೆಂಡ್ 6 ಪಕ್ಕದಲ್ಲೇ ಬೆಡ್ರೂಮ್ ಇರುತ್ತೆ ಇದು ಫ್ರೆಂಡ್. ಇದು ನಂತರ ನಿಮಗೆ ಬೆಡ್ರೂಮ್ ನಂತರ ನಿಮಗೆ ಸಿಕ್ಕೋದು. ಇದು ಡೋರ್ ಓಪನ್ ಮಾಡ್ತೀನಿ.
ಕಿಚನ್ ರೂಮ್ ಫ್ರೆಂಡ್, ಇದು ಕಿಚನ್ ರೂಮ್ ಉದ್ದಕ್ಕಿದೆ. ಇದು ಸಹ ಕಿಚನ್ ರೂಮ್ ವಿಶಾಲವಾಗೇ ಇದೆ. ಅಡುಗೆ ಮಾಡೋಕ್ಕೆ ಒಂಥರ ವಿಶಾಲವಾಗಿದೆ. ಮತ್ತು ಅಲ್ಲೇನಾರ ಬಟ್ಟೆ ವಾಶ್ ಮಾಡೋಕ್ಕೆ, ಅಂದರೆ ಫ್ರಿಡ್ಜ್ಗಳು ಇಟ್ಕೊಳ್ಳೋಕ್ಕೆ, ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಜಾಗ ಒಂದು ಸ್ವಲ್ಪ ಪೇಸ್ ಬಿಟ್ಟಿದ್ದಾರೆ ಹಿಂದ್ಗಡೆ. ಫ್ರೆಂಡು ಗಾಳಿ ಬೆಳಕು ಇಲ್ಲಿ ಚೆನ್ನಾಗಿ ಬೀಳುತ್ತೆ. ಯಾಕೆಂದರೆ ಯಾವುದೇ ಒಂದು ರಾಜಧಾನಿ ವಸತಿ ನಿಗಮಕ್ಕೆ ಹೋದಾಗ ಗಾಳಿ ಬೆಳಕು ಮಾತ್ರ ಪಕ್ಕ ಇದ್ದೇ ಇರುತ್ತೆ ಅಂತಲೇ ತಿಳಿಸ್ಬೋದು. ಫ್ರೆಂಡ್, ಇದು ವಾಷಿಂಗ್ ರೂಮ್, ಟಾಯ್ಲೆಟ್ ರೂಮು, ಅಟ್ಯಾಚ್ ವಾಷಿಂಗ್ ರೂಮ್ ಇರುತ್ತೆ ಫ್ರೆಂಡಲ್ಲಿ. ಇನ್ನೂ ಇಲ್ಲಿ ಫಿಟ್ ಆಗಿಲ್ಲ ಇದು. ನೆಕ್ಸ್ಟ್ ನೀವು ನೋಡೋದಾದರೆ ಇದು ಲಾಸ್ಟಲ್ಲಿ ಒಂದು ಬೆಡ್ರೂಮು. ಇದು ನೋಡಿ, ಇದು ಇಲ್ಲಿ ಬೆಡ್ರೂಮ್ ಫ್ರೆಂಡ್. ಇದು ಬೆಡ್ರೂಮಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಸಹ ಹಾಕಿದ್ದಾರೆ. ಇದು ಅಟ್ಯಾಚ್ ಬಾತ್ರೂಮ್. ಒಂದು ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಇಲ್ಲಿ ಬಾತ್ರೂಮ್ ಒಂದು ಸಪ್ರೇಟಾಗಿರುತ್ತೆ. ಒಂದು ಬೆಡ್ರೂಮ್ಗೆ, ಲಾಸ್ಟ್ ಬೆಡ್ರೂಮ್ಗೆ ಒಂದು ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಫ್ರೆಂಡ್. ಇಲ್ಲಿ ಬಿಡಿಗೆ ಸೈಟ್ಗಳು ಇಲ್ಲಿ ಸಹ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ನಿಜವೂ 2 BHK ಫ್ಲ್ಯಾಟ್ ಒಳ್ಳೆ ಎಲ್ಲ ರೂಮ್ಸ್ಗಳಾಗಿರ್ಬೋದು ಮತ್ತು ಬೆಡ್ರೂಮ್ಗಳಾಗಿರ್ಬೋದು ಎಲ್ಲ ಒಂದು ಸ್ವಲ್ಪ ದೊಡ್ಡದಾಗಿದೆ. 1 BHKಗಿಂತ 2 BHK ದೊಡ್ಡದಾಗಿದೆ. ಯಾಕೆಂದರೆ 1 BHK 280, 290 ಒಳಗಡೆ ಬರುತ್ತೆ. ಬಟ್ ಇದು ಸ್ಕ್ವೇರ್ ಫೀಟಲ್ಲಿ 480 ಸ್ಕ್ವೇರ್ ಫೀಟಲ್ಲಿ ಇದು ಬರುತ್ತೆ 2 BHK ಫ್ಲ್ಯಾಟು. ಫ್ರಂಟಲ್ಲಿ ಈಗ ಸದ್ಯಕ್ಕೆ ಹರಾಜು ಪ್ರಕ್ರಿಯೆ, ಅಂದರೆ ಹರಾಜು ನೀವು ಬೀಟ್ ಕೂಗಬೇಕಷ್ಟೇ. ಒಂದು ಫಿಕ್ಸ್ ಅಂತ ರೇಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ 15 ಲಕ್ಷನೋ 17 ಲಕ್ಷನೋ ಒಂದು ಫಿಕ್ಸ್ ಇರುತ್ತೆ. ಅದ್ರ ಮೇಲೆ ನೀವು ಕೂಗಬೇಕು. ಸರ್ಕಾರ ಇನ್ನೂ ಡಿಸೈಡ್ ಮಾಡಿಲ್ಲ ಎಷ್ಟು ಅಂತ. ಡೇಟ್ ಕೊಟ್ಟಾಗ ಖಂಡಿತ ನಿಮಗೆ ಮಾಹಿತಿ ಕೊಡ್ತೀನಿ. ಈಗ ಸೆಕೆಂಡ್ ಫ್ಲೋರಿಗೆ ಹೋಗಿ ನೋಡೋಣ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಎಷ್ಟು ಫ್ಲೋರ್ಗೆ ಹತ್ತಿದ್ರು ಸಹ ಇಲ್ಲಿ ಒಂದೇ ರೀತಿ ಇರುತ್ತೆ, ಒಂದೇ ಥರ ಡಿಸೈನ್ ಇರುತ್ತೆ, ಒಂದೇ ಥರ ಸ್ಕ್ವೇರ್ ಫೀಟಲ್ಲಿರುತ್ತೆ. ಎಲ್ಲ ಎದುರು ಬದ್ರಿಗೆ ಜಾಗಗಳಿರುತ್ತೆ. ಇದು 1 BHK ಫ್ಲ್ಯಾಟ್ ನಿಮಗೆ ತೋರಿಸ್ತಾ ಇರೋದು. ಮತ್ತು ಇಲ್ಲಿ ಎಲ್ಲ ಪ್ರತಿಯೊಂದು ಈಗ ಕೆಲಸ ನಡೀತಾ ಇರೋದು ಫ್ರೆಂಡ್. ಎಲ್ಲ ಟೈಲ್ಸ್ಗಳೆಲ್ಲ ಹಾಕ್ಕೊಂಡು ಪ್ರತಿಯೊಂದು ಫ್ಲೋರ್ಗಳಿಗೂ ಕದ, ಕಿಟಕಿ, ಬಾಗಿಲು ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಇನ್ನು ಸದ್ಯಕ್ಕೆ ಉಳಿದಿರೋದು ಎಲೆಕ್ಟ್ರಿಕಲ್ಸ್ ಉಳಿದಿರ್ಬೋದು, ಪ್ಲಂಬ್ಲಿಂಗ್, ವೈರಿಂಗ್ ಕೆಲಸ ಆಗಿರ್ಬೋದು, ಪ್ಲಂಬ್ಲಿಂಗ್ ಕೆಲಸಗಳು ಇರ್ತವೆ, ಟ್ರಾನ್ಸ್ಫಾರ್ಮೇಷನ್, ಮೀಟ್ರ್ ಕೆಲಸ, ಇನ್ನೂ ಸುಮಾರು ಕೆಲಸ ಇಲ್ಲಿರ್ತವೆ. ಸದ್ಯಕ್ಕೆ ಈಗ ಟೈಲ್ಸ್ ಹಾಕ್ಕೊಂಡು ಕ್ಲೋಸ್ ಮಾಡಿದ್ದಾರೆ ಎಲ್ಲ ಡೋರ್ಗಳೆಲ್ಲ. ನಾನೊಂದು ಸುಮಾರು 4 ಫ್ಲೋರ್ಗಳನ್ನ ಹತ್ತಿದ್ದೀನಿ ಎಲ್ಲ ಇದೇ ಥರ. ನೆಕ್ಸ್ಟ್ ನಾನೇನು ಹತ್ತಕ್ಕೆ ಹೋಗಿಲ್ಲ ಫ್ರೆಂಡ್. ಈಗ ನಿಮಗೆ ವಿಷಯ ತಿಳಿಸೋದು ಇಷ್ಟೇ. ಇಲ್ಲಿ ಇದು ದಾಸರಳ್ಳಿ. ನೀವೇನಾದ್ರು ಫ್ಲ್ಯಾಟ್ಗಳು ಹರಾಜಲ್ಲಿ ತಗೊಬೇಕು ಅಂದರೆ ಖಂಡಿತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. 2 BHK ಫ್ಲ್ಯಾಟ್ ಬಗ್ಗೆ ನೋಡಿ. ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಫ್ರೆಂಡ್. ನಾನು ಸ್ವಲ್ಪ ಸಂಜೆ ಹೋಗಿದೆ, ಹಾಗಾಗಿ ಒಂದು ಸ್ವಲ್ಪ ಡಿಮ್ಮಲ್ಲಿದೆ ಅಂತಲೇ ಹೇಳ್ಬೋದು. ಎಲ್ಲ ಮೆಟ್ಲುಗಳಿಗೂ ಈ ಥರ ಬ್ಲ್ಯಾಕ್ ಕಲ್ಗಳು ಹಾಕಿದ್ದಾರೆ ಟೈಲ್ಸು. ಇನ್ನೂ ಸಾಕಷ್ಟು 2 BHK ಫ್ಲ್ಯಾಟ್ಗಳು ಇಲ್ಲಿ ಕಾಲಿಲ್ಲ. ಎಲ್ಲ ಆಲ್ಮೋಸ್ಟ್ ಇದು 21, 22 ಅಲ್ಲದೆ ಕಾಲಿದೆ. ಅದೃಷ್ಟ ಒಂದು 27 ಉಳಿದಿದ್ದಾವೆ ಬ್ಯಾಲೆನ್ಸು. ಫ್ರೆಂಡ್, ಇದು ನಿಜವೂ ಇದೊಂದು ಈಗ ಜಂಪ್ ಆಗಿರೋದು ಇದು ಅಂತಲೇ ಹೇಳ್ಬೋದು. ಯಾಕೆಂದರೆ 14ರಿಂದ ರಾಜ್ಯಕ್ಕೆ ಕರೆದಿದ್ದಾರೆ. ದಯವಿಟ್ಟು ತಾಳ ಅಂತಾರು ಹರಾಜು ಪ್ರಕ್ರಿಯೆ ಪ್ರಾರಂಭ ಆದಾಗ ನೀವು ತಾಳಿ. ಇಲ್ಲಿ ಏನಪ್ಪ ಅಂದರೆ ನಿಮಗೆ ಯಾವುದೇ ರೀತಿ ಇಲ್ಲಿ ಸಬ್ಸಿಡಿ ಸಿಗೋಲ್ಲ. ಈ 2 BHK ಫ್ಲ್ಯಾಟ್ಗೆ ಸರ್ಕಾರದಿಂದ 3 ಲಕ್ಷ ಆಗಿರ್ಬೋದು, ಈ ಥರ ಸಬ್ಸಿಡಿ ಆಗಲಿ, BBPಗೆ ಸಹ 5 ಲಕ್ಷ ಸಹಾಯಧನ ಆಗಿರಲಿ, ಇದು ಯಾವುದೂ ಸಿಗ್ತಲ್ಲ ಈ 2 BHK ಫ್ಲ್ಯಾಟ್ಗೆ ಅಂತೇಳಿದರೆ. ಮತ್ತು ಬ್ಯಾಂಕ್ ಲೋನು ಸಹ ನಾವು ಮಾಡಿಸ್ಕೊಡಲ್ಲ ಅಂತಾರೆ. ಬಟ್ ನೀವು ಬ್ಯಾಂಕ್ ಲೋನ್ ನೀವೇ ಮಾಡಿಸ್ಕೋಬೋದು 2 BHKಗೂ. ನಿಮಗೆ ವಿಷಯ ತಿಳಿಸೋಕ್ಕಿಸ್ತೀನಿ. ಏನು 2 BHK ಫ್ಲ್ಯಾಟು ರಾಜೀವ್ ವಸತಿ ನಿಗಮ ಗಾಣಿಗ್ರಹಳ್ಳಿ ಫ್ರೆಂಡ್. ಇದು ದಾಸರಳ್ಳಿ ಕ್ಷೇತ್ರ ಚಿಕ್ಕಬಳ್ಳಾಪುರ ಸಮೀಪದಲ್ಲಿ ಬರುವಂತಹ 2 BHK ಫ್ಲ್ಯಾಟ್ ಅಂತ ಹೇಳ್ತಾ ಇದ್ದೀನಿ. ಬಟ್ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದಾವೆ. ಇಲ್ಲಿ ಇನ್ನು ವೈರಿಂಗ್ ಕೆಲಸ ಇದು ಕೊಡ್ಬೋದು. ಮತ್ತು ಈ ಡೇಟ್ ಹೇಳೋಕ್ಕಾಗಲ್ಲ ಇಲ್ಲಿ, ಯಾಕೆಂದರೆ ಸರ್ಕಾರ ಏಪ್ರಿಲ್ 9
ಮೇ ಅನ್ಬೋದು, ಜೂನ್ ಅನ್ಬೋದು, ಇಲ್ಲೆಲ್ಲ ಫಿನಿಶಿಂಗ್ ಆಗಬೇಕು. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಅಲ್ಲೇ ದುಡ್ಡು ಕಟ್ಟಿದ್ದಾರೆ. 80% ಅಷ್ಟು ದುಡ್ಡು ಕಟ್ಟಿದ್ದಾರೆ. ಒಬ್ಬರು ಫುಲ್ ಕಟ್ಟಿದ್ದಾರೆ, ಇನ್ನೊಬ್ಬರು 2 ಕಂತುಗಳು ಕಟ್ಟಿರ್ತಾರೆ. 3 ಲಕ್ಷ, 6 ಲಕ್ಷ ಈ ಥರ ಹಿಂಗೆ ಕಟ್ಟಿರ್ತಾರೆ. ನೋಡಬೇಕು. ಇಲ್ಲಿ ಕೆಲಸ ಮಾತ್ರ ನಡೀತಾ ಇದೆ. ಇವತ್ತೇನು ಅಂತ ಜನ ಇರಲಿಲ್ಲ, ಬಟ್ ಇಲ್ಲಿ ಇಷ್ಟು ಕೆಲಸ ನಡೆದಿದೆ. ನಿಮಗೆ 2 BHK ಫ್ಲ್ಯಾಟ್ ಆಸಕ್ತಿ ಇರೋವಂಥವ್ರು ತಾಳರೇನಲ್ಲಿ ಇನ್ನೂ 27 ಫ್ಲ್ಯಾಟ್ಗಳು ಇಲ್ಲಿ ಲಭ್ಯವಿದ್ದಾವೆ. ಏನಾರು ಅರ್ಜಿ ಸಲ್ಲಿಸ್ಕೊಂಡು ನೀವು ತಾಂಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್, 2 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಇನ್ನು ಮುಂದೆ. ನೆಕ್ಸ್ಟ್ ನಿಮಗೆ ಯಾವುದೇ ಕೆಂಚಂಪುರ ಆಗಿರ್ಬೋದು, ಗಾಣಿಗಳ್ಳಿ ಆಗಿರ್ಬೋದು, ನೆಲಗುಳಿ